ಎಲ್ಲ ಉತ್ತರ ಕರ್ನಾಟಕದ ಮಂದಿಗೆ ಇವತ್ತು ನಾವು ಒಂದು ಚಲೋ ಜಾಗಕ್ಕೆ ಬಂದೀವಿ ಮತ್ತು ಒಂದು ಶೌರ್ಯದ ಭೂಮಿ ರೀ. ಸೊ ಅದು ಯಾವ ಜಾಗ ಅಂತ ಹೇಳಿ ನಿಮ್ಗೆ ತೋರಿಸ್ತೀವಿ ಬರ್ರಿ. ಸೊ ನೀವು ಇದು ನೋಡ್ಬೋದು ರೀ, ಇದು ಕಿತ್ತೂರು ಅಂತ ಹೇಳಿ ನಾವು ಇವತ್ತು ಕಿತ್ತೂರಿಗೆ ಬಂದೀವಿ ರೀ. ಸೊ ಕಿತ್ತೂರು ಊರಿಗೆ ಬಂದ ಕೂಡಲೇ ಫಸ್ಟ್ ಎಂಟ್ರೆನ್ಸ್ಗೆ ಹತ್ತದ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ರೀ. ಸೊ ಇದು ಆ ಊರಿಂದ ಒಂದು ನೋಟ ರೀ, ಊರು ಇರ್ತಕ್ಕಂಥದ್ದು. ಮತ್ತು ಏನಪ್ಪ ಮಾಡೋದು ಅಂತ ಹೇಳಿ ಬಿಸ್ಲಾಗ ಹೊಂಟಿದ್ದೆ ರೀ. ಹಂಗೆ ಇಲ್ಲಿ ಒಬ್ಬ ಅಣ್ಣ ಬಂದ ರೀ, ಆ ಅಣ್ಣನ ಜೊತೆ ಗಾಡಿ ಮ್ಯಾಗ ಹತ್ತಿ ಹಂಗೆ ಹೊಂಟೆ ರೀ. ಸುಮ್ಮನೆ ನೀವಂತ ಕೂತಿದ್ದೆ ರೀ. ನೋಡ್ರಿ ಹೆಂಗೆ ಕಾಣಕತ್ತೀವಿ. ಸೊ ನೀವು ಇದು ನೋಡ್ಬೋದು, ಆ ಕೋಟೆ ಒಳಗಡೆ ಹೋಗ್ತಕ್ಕಂಥ ಒಂದು ಎಂಟ್ರೆನ್ಸ್ ಗೇಟ್ ರೀ. ಕಿತ್ತೂರಿಗೆ ಬಂದ ಬಳಿಕ ಒಂದು ಕಿಲೋಮೀಟ್ರ್ ದೂರ ಬರ್ಬೇಕು ರೀ. ಸೊ ಇಲ್ಲೆಲ್ಲ ನೀವು ಇನ್ಸ್ಟ್ರಕ್ಷನ್ಸ್ ನೋಡ್ಬೋದು ಗೋರ್ಮೆಂಟ್ದು, ಮತ್ತು ಕಿತ್ತೂರಿನ ಬಗ್ಗೆ ಇತಿಹಾಸ ಏನದ, ಸ್ಮಾರಕತೆ ಏನದ. ಸೊ ನೀವು ಇಲ್ಲೆಲ್ಲ ನೋಡ್ಬೋದು, ಅಲ್ಲಿ ಇಲ್ಲಿ ಅಳೆದು ಉಳಿದಂಥ ಕೆಲವೊಂದಿಷ್ಟು ಐತಿಹಾಸಿಕ ಪುರಾವೆಗಳು ಸಿಕ್ಕವ್ರಿ. ಸೊ ಈಚೆ ಸೈಡ್ ಬಾಜು ಕಾಣ್ತಕ್ಕಂಥ ಇದು ಏನಾದ ವಸ್ತು ಸಂಗ್ರಹಾಲಯ ರೀ. ಗೋರ್ಮೆಂಟ್ ಇಲ್ಲೆಲ್ಲ ಅಫಿಷಿಯಲಾಗಿ ವಸ್ತು ಸಂಗ್ರಹಾಲಯ ಮಾಡ್ಯದ. ಸೊ ಈ ಕಡೆಲ್ಲ ನೀವು ನೋಡ್ಬೋದು, ಇದು ಏನು ಕಟ್ಟ್ಯಾರ ಅನ್ನೋದು ನನಗೆ ಅಷ್ಟು ಗೊತ್ತಿಲ್ಲ ರೀ. ಬಟ್ ಒಂದಂತರೂ ಸತ್ಯ ಅದ, ಇದನ್ನು ಏನೋ ಒಂದು ಆದತ್ತನೇ ಅರ್ಥ. ಸೊ ಹಾಗೆ ಮುಂದೆ ನಡ್ಕೊಂಡು ಹೋದರೆ ಈ ಕೋಟೆ ಒಳಗಡೆ ಒಂದು ಶ್ರೀ ಗ್ರಾಮದೇವಿ ದೇವಸ್ಥಾನ ಒಂದಾದ್ರಿ. ಸೊ ನೀವು ನೋಡ್ಬೋದು, ಇದು ಸುತ್ತ ವಾಲ್ ಏನು ಕಾಣ್ತದೆ, ಇದು ಪೂರಾ ಗ್ವಾಡಿ ರೀ, ಆ ಕೋಟೆ ಒಳಗೆ ಇರ್ತಕ್ಕಂಥದ್ದು. ಸೊ ಸುತ್ತಮುತ್ತ ಎಲ್ಲ ಗ್ವಾಡಿ ಕಟ್ಟ್ಯಾರ. ಇನ್ನಿದು ಪ್ಯಾಲೇಸ್ ರೀ, ಅರಮನೆ ಅಂತ ಹೇಳ್ತಾರೆ. ಸೊ ಇನ್ನು ಈ ಅರಮನೆ ಎಂಟ್ರೆನ್ಸ್ ಈ ಥರ ಆದ್ರಿ. ಸೊ ನಾವು ಒಳಗಡೆ ಹೊಂಟೀವ್ರಿ. ನೀವು ನೋಡ್ಬೋದು, ಇಲ್ಲೆಲ್ಲ ಅಬ್ಸರ್ವ್ ಮಾಡ್ಬೋದು ನೀವು. ಒಳಗಿಂದ ಅರಮನೆ ಕಟ್ಟಿರ್ತಕ್ಕಂಥ ರೀತಿ ನೀತಿ ಅದ. ಸೊ ಇವಾಗೆಲ್ಲ ಇಲ್ಲಿ ಒಂದು ಮತ್ತು ಹೊಸದಾಗಿ ಕೆಲಸ ನಡೆದಾದ್ರಿ. ಸೊ ಇನ್ನಿದು ನೋಡ್ಬೋದು ನೀವು, ಇದು ಪಡಸಾಲಿ ಅಂತ ಹೇಳಿ ಸೊ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಅರಮನೆಯಲ್ಲಿ ಇದು ಪಡಸಾಲಿ ಅಂತ ಹೇಳಿ ಕರೀತಾರೆ. ಸೊ ಇಲ್ಲಿ ಇದು ನೀವು ನೋಡ್ಬೋದು. ಇನ್ನು ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಹೇಳ್ಬೇಕಂದ್ರೆ, ಕಿತ್ತೂರು ರಾಣಿ ಚೆನ್ನಮ್ಮ ಮಲ್ಲಸರ್ಜನ್ ದೇಸಾಯಿ ಅವರ ಹೆಂಡತಿ ಇರ್ತಾರೆ. ಅವ್ರಿಗೆ ಮಕ್ಕಳು ಇರೋದಿಲ್ಲ. ಸೊ ಅವರು ಒಬ್ಬ ದತ್ತು ಮಗನ ಪಡೆದುಕೊಳ್ಳುತ್ತಾರೆ. ಸೊ ದತ್ತು ಮಗನಿಗೆ ಹಕ್ಕಿಲ್ಲ ಎಂಬ ಘೋಷಣೆ ವಿರುದ್ಧ ಸಿಡಿದೆದ್ದಂಥ ಮೊಟ್ಟ ಮೊದಲ ವೀರರಾಣಿ ಮಹಿಳೆಯೇ ಕಿತ್ತೂರು ರಾಣಿ ಚೆನ್ನಮ್ಮ ರೀ. ಸೊ ಇವರು 1778 1829 ನಡೆಸಿದಂಥ ಸಶಸ್ತ್ರ ದಂಗೆ ಇದು ಐತಿಹಾಸಿಕ ಮಹತ್ವ ನೀಡಿದ್ದಾರೆ. ಈ ಯುದ್ಧದಲ್ಲಿ ಠಾಕ್ರೆ ಅವರು ಬ್ರಿಟಿಷ್ ಕಮಿಷನರ್ ಆದಂಥ ಮರಣ ಹೊಂದುತ್ತಾರೆ. ಸೊ ಕಿತ್ತೂರಿಗೆ ಬಂದ ಬಳಿಕ ನಿಮಗೆ ಇಲ್ಲಿ ಒಂದು ಶೌರ್ಯನೇ ನೆನಪಾಗ್ತದ್ರಿ. ಎಲ್ಲದಕ್ಕೆ ಹೆಚ್ಚಿಂದ ಕಿತ್ತೂರು ಅಂದ ಕೂಡಲೇ, ಕಿತ್ತೂರು ರಾಣಿ ಚೆನ್ನಮ್ಮ ಅಂದ ಕೂಡಲೇ ಎಲ್ಲರಿಗೂ ತಟ್ಟತ್ ನೆನಪಾಗೋದೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೀ. ಸೊ ರಾಯಣ್ಣನ ಶೌರ್ಯ, ರಾಯಣ್ಣನ ಪರಾಕ್ರಮದ ಮುಂದೆ ಬ್ರಿಟಿಷರು ಅವ್ರು ನೋಡಿ ನಡಗ್ತಿದ್ರು. ಬರೀ ಅವ ಯುದ್ಧಕ್ಕೆ ಬರ್ತಾನಂದ್ರೆ ಅವ್ರು ಅಂಜು ಹೋಗ್ತಿದ್ರು. ಸೊ ಅಂಥ ಒಬ್ಬ ವೀರ ಮಗನಾಗಿದ್ದಾರೆ ಸಂಗೊಳ್ಳಿ ರಾಯಣ್ಣ ರೀ. ಇನ್ನು ಕಿತ್ತೂರು ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಮಹತ್ವ ಪಡೆದಂಥದ್ರಿ. ಸೊ ಬೆಳಗಾಮಲ್ಲಿ ಆಲ್ಮೋಸ್ಟ್ ನೋಡ್ತಕ್ಕಂಥ ಒಂದು ಪವಿತ್ರ ಸ್ಥಳ ರೀ, ಮತ್ತು ಒಂದು ಪುಣ್ಯದ ಭೂಮಿ ಅಂತಲೇ ಹೇಳ್ಬೋದು ರೀ. ಇನ್ನು ಅವರು ತಮ್ಮ ಒಂದು ಅರಮನೆಯಲ್ಲಿ ರಾಜ್ಯಾತೀತ ರಾಜ್ಯ ದರ್ಬಾರ ಮತ್ತು ಕೆಲವೊಂದಿಷ್ಟನ್ನು ಅವರು ಆವಾಗಿನ ಕಾಲದಲ್ಲಿ ತಮ್ಮ ಒಂದು ಜ್ಞಾನವನ್ನು ಪಡೆದುಕೊಂಡಿದ್ರಿ. ಸೊ ಅಲ್ಲಿ ಇರ್ತಕ್ಕಂಥ ಒಂದು ಕಟ್ಟಡ ಯಾವುದೇ ರೀತಿಯಾಗಲಿ ತನ್ನದೇ ಆದಂಥ ಒಂದು ಛಾಪನ್ನೇ ಮೂಡಿಸ್ತದ್ರಿ. ಸೊ ನೀವು ನೋಡ್ಬೋದು ಇವೆಲ್ಲ. ಇನ್ನು ಪ್ರತಿ ವರ್ಷ ಅಕ್ಟೋಬರ್ ತಿಂಗಳದಾಗ ಕಿತ್ತೂರು ಉತ್ಸವ ಅಂತೇಳಿ ನಡೆಸ್ತಾರೆ. ಸೊ ಎಲ್ಲೆಲ್ಲಿಂದೋ ಬರ್ತಾರೆ ಜನರು, ಮಠಾಧೀಶರು, ವಿವಿಧ ರಾಜಕಾರಣಿಗಳು, ವಿವಿಧ ಉದ್ಯಮಿಗಳು, ಕಲಾ ತಂಡದವರು ಮತ್ತು ಕಲಾಭಿಮಾನಿಗಳು, ಕಲಾವಿದರು ಸುಧಾ ಎಲ್ಲ ಕಿತ್ತೂರು ಉತ್ಸವಕ್ಕೆ ಬಂದು ಈ ಉತ್ಸವನ ವಿಜೃಂಭಣೆಯಿಂದ ಮಾಡ್ತಾರೆ ರೀ. ನೀವು ನೋಡ್ಬೋದು, ಒಂದೇ ಅರಮನೆಯೇ ಎಷ್ಟು ಚೆನ್ನಾಗಿ ಅವರು ನಿರ್ಮಿಸಿದ್ದಾರೆ. ಇಲ್ಲಿ ದರ್ಬಾರ್ ಹಾಲ್ ಅಂತ್ರಿ. ಆವಾಗ ಕಿತ್ತೂರು ರಾಣಿ ಚೆನ್ನಮ್ಮ ಇಲ್ಲಿ ಕೂತ್ಕೊಂಡು ತನ್ನ ಮುಖ್ಯಮಂತ್ರಿಗಳಿಗೆ, ಮಂತ್ರಿಗಳಿಗೆ, ಸಚಿವರುಗಳಿಗೆ ಕೂಡ ಅವರು ಇಲ್ಲಿಂದನೇ ಆದೇಶವನ್ನು ನೀಡ್ತಿದ್ರತ್ರಿ. ಸೊ ಇಲ್ಲಿಂದ ಅವರು ಏನೇ ರಾಜ್ಯದ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ಈ ದರ್ಬಾರ್ನಿಂದ ಅದು ಎಲ್ಲರ ಮಧ್ಯೆ ಡಿಸ್ಕಸ್ ಆಗಿ ಕಾರ್ಯಾರಂಭ ನಡೀತಿತ್ತು ರೀ. ಸೊ ಇದು ನೀವು ನೋಡ್ಬೋದು, ಧ್ರುವ ನಕ್ಷತ್ರ ವೀಕ್ಷಣಾಲಯ ಅಂತ ಹೇಳಿ ಸೊ ಇಲ್ಲಿಂದ ವೀಕ್ಷಣಾಲಯ ನೋಡ್ತಿದ್ರು. ಸೊ ಇಲ್ಲಿ ಕಟ್ಟಿರ್ತಕ್ಕಂಥ ಪ್ರತಿಯೊಂದು ಕಟ್ಟಡನೂ ತುಂಬ ಒಂದು ಹೆಮ್ಮೆಯ ಸಂಗತಿ. ಸೊ ನಿಮ್ಮ ಮುಂದೆ ಕಾಣ್ತಕ್ಕಂಥದ್ದು ಅದು ಈಜುಕೊಳ ರೀ, ಸ್ನಾನದ ಮನೆ ರೀ, ಇದು ರಾಣಿಯರದು.
ಸೊ ವಾಲ್ ಮೇಲೆ ಹತ್ತಿದ ಕೂಡಲೇ ಈ ಥರ ಕಾಣ್ತಾಯಿದ್ರಿ. ಸುತ್ತಮುತ್ತ ಊರ ಸುಂದರವಾದ ಪರಿಸರ, ಉತ್ತಮವಾದಂಥ ಗಾಳಿ, ವಾತಾವರಣ, ಕೆರೆ. ಸೊ ತುಂಬಾ ಒಂದು ಒಳ್ಳೆಯವಾದಂಥ ವಾಲ್ಗಳ ಮೇಲೆ ನಿಂತ್ಕೊಂಡು ನೋಡಿದ್ರೆ ಸೊ ನೀವು ಇದು ನೋಡ್ಬೋದು. ಆಗಲೇ ಸೊ ಇದು ನೀವು ನೋಡ್ತಿರ್ಬೋದು, ಇದು ಕಿತ್ತೂರು ನಂದಿ ಧ್ವಜ ರೀ. ಯುದ್ಧದಾಗ ಗೆದ್ದಾಗ ಹಾರಿಸ್ತಿದ್ರಲ್ಲ ಆ ಧ್ವಜ ರೀ. ನಮಗೆ ಪ್ರತಿಯೊಂದು ತುಂಬಾ ಮಹತ್ವ ಆಗುತ್ತೆ, ಯಾಕಂದ್ರೆ ಪ್ಲೇಸ್ ಆ ಥರ ಆದ. ಇಲ್ಲಿ ಒಂದು ಶೌರ್ಯಗಾಥೆ, ಯುದ್ಧ ಮತ್ತು ಆ ರಾಜರುಗಳು ಅಂತ ಬದುಕಿದಂಥ ರೀತಿ ನೀತಿ, ಅವ್ರ ವಿಚಾರಗಳು. ಸೊ ತುಂಬಾ ಕಿತ್ತೂರಿಗೆ ಬಂದಾಗ ಅವು ಎಲ್ಲರನ್ನೂ ಒಂದು ಮನವರಿಕೆ ಮಾಡಿಸ್ತದೆ. ಮತ್ತು ಇನ್ನೊಂದು ಏನಂದ್ರೆ ಅವರು ನಡೆದು ಬಂದಂಥ ದಾರಿಗಳು ಮತ್ತು ದೇಶಕ್ಕಾಗಿ ಏನೇನು ಮಾಡಿದ್ದಾರೆ ಅವೆಲ್ಲನೂ ಕೂಡ ಈ ಜಾಗಕ್ಕೆ ಬಂದ ಬಳಿಕ ನಿಮ್ಗೆ ಗೊತ್ತಾಗುತ್ತೆ. ಸೊ ನೀವು ಕೂಡ ಒಂದು ಸಾರಿ ಕಿತ್ತೂರಿಗೆ ವಿಸಿಟ್ ಮಾಡಿರಿ. ಸೊ ಕಿತ್ತೂರನ್ನು ನೋಡಿರಿ, ಕಿತ್ತೂರು ಕೋಟೆ ಪ್ರತಿಯೊಂದನ್ನು ಎಂಜಾಯ್ ಮಾಡಿ. ಸೊ ಇವತ್ತಿಷ್ಟು ಹೇಳಿ ನನ್ನ ವ್ಲಾಗ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.